ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಖ್ಯಾಶಾಸ್ತ್ರ, ಪ್ಲಾನೆಟ್ ಅಸ್ಟ್ರಾಲಜಿ ಹಾಗೆ ಜ್ಯೋತಿಷ್ಯದ ಬಗ್ಗೆ ಪ್ರಖರವಾದಂತಹ ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಮದುವೆ, ಮನೆ, ಮಕ್ಕಳು, ಆಸ್ತಿ ವಿವಾದ, ಕೋರ್ಟ್ ವಿವಾದ, ಆರೋಗ್ಯ, ವಿದ್ಯಾಭ್ಯಾಸ, ಶಿಕ್ಷಣ, ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೀವು ಕರೆ ಮಾಡಬಹುದಾಗಿದೆ. ಕರೆ ಮಾಡಿ ಗುರೂಜಿಯವರೊಟ್ಟಿಗೆ ಮಾತನಾಡಬಹುದಾಗಿದೆ. ಕರೆ ಮಾಡಿದಾಗ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸ್ಥಳವನ್ನು ತಿಳಿಸ್ಕೊಡ್ಬೇಕಾಗತ್ತೆ. ಆಕಸ್ಮಿಕವಾಗಿ ಗೊತ್ತಿಲ್ಲ ಅನ್ನೋದಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಪ್ರಶ್ನಾಶಾಸ್ತ್ರದಲ್ಲಿ 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಬೇಕಾಗತ್ತೆ. ಹಾಗೆ ನೀವು ಜ್ಯೋತಿಷ್ಯವನ್ನ ಕಲಿಬೇಕು ಎನ್ನುವಂತಹ ಆಸಕ್ತಿ ನಿಮ್ಮಲ್ಲಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ. ರಿಜಿಸ್ಟರ್ ಮಾಡಿಕೊಂಡು ಜ್ಯೋತಿಷ್ಯವನ್ನ ಕೂಡ ಕಲಿಯಬಹುದಾಗಿದೆ. ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗುರೂಜಿಯವರ ನೇತೃತ್ವದಲ್ಲಿ ಜ್ಯೋತಿಷ್ಯವನ್ನ ಕಲಿತಿದ್ದಾರೆ. ತಮ್ಮ ಜೀವನವನ್ನ ಕೂಡ ರೂಪಿಸಿಕೊಂಡಿದ್ದಾರೆ. ಈ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋಗೋಣ. ಹಾಗೆ ಏಪ್ರಿಲ್ 20 ರಿಂದ 112ನೆಯ ಬ್ಯಾಚ್ ಶುರುವಾಗ್ತಾ ಇದೆ. ಮತ್ಯಾಕೆ ತಡ? ಇವಾಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಜ್ಯೋತಿಷ್ಯದಲ್ಲಿ ನಿಮ್ಮ ಉನ್ನತವಾದಂತಹ ವಿದ್ಯಾಭ್ಯಾಸವನ್ನು ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಗುರುಗಳೇ, ಈಗಾಗಲೇ ಅಂದರೆ ಒಂದು ರೀತಿಯಲ್ಲಿ ಮಕ್ಕಳಿಗೆ ಅಂದರೆ ಎಜುಕೇಷನಲ್ ಪ್ರಿಪರೇಷನ್ ಆಗಿರ್ಬೋದು ಅಥವಾ ಎಕ್ಸಾಮ್ ಪ್ರಿಪರೇಷನ್ ಆಗಿರ್ಬೋದು, ಕೆಲವೊಂದು ಮಕ್ಕಳು ತುಂಬ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇರ್ತಾರೆ. ಆದರೆ ಪ್ರಿಪ್ರೇಷನ್ಸ್ ಮಾಡಿಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ಫೇಲ್ ಆಗೋದು ಅಥವಾ ಒಂದೊಂದು ಸ್ವಲ್ಪ ಮಾರ್ಕ್ಸಲ್ಲಿ ಫೇಲ್ ಆಗೋದು ಈ ರೀತಿ ಆಗ್ತಾ ಇರುತ್ತೆ. ಅಂದರೆ ಇದಕ್ಕೆಲ್ಲ ಏನು ಗ್ರಹಗತಿಗಳೇನಾದರೂ ಕಾರಣನಾ ಅಥವಾ ಹೇಗೆ ಅಂತ? ನಮ್ಮ ಸನಾತನ ಧರ್ಮದಲ್ಲಿ ಜಾತಕದಲ್ಲಿ ಕೆಲವೊಂದು ವಿಚಾರಗಳು ಕೊಟ್ಟಿದ್ದಾರೆ. ಅಂದರೆ ಹುಟ್ಟಿರ್ತಕ್ಕಂಥ ಜಾತಕದವನು ಬುದ್ಧಿವಂತನ, ಜ್ಞಾನವಂತನ ಅಂತ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, 4ನೇ ಮನೆನ ವಿದ್ಯಾಭ್ಯಾಸ ಸ್ಥಾನಕ್ಕೆ ಕೊಟ್ಟಿದ್ದಾರೆ. 4 ಅಂದರೆ ಮನೆ. ಮನೆಯಲ್ಲಿ ನಾವು ಪಾಠವನ್ನು ಶುರು ಮಾಡ್ತೀವಿ. ತಾಯಿಯೇ ಮೊದಲ ಗುರು. ಸೊ 4ನೇ ಮನೆ ಕೊಟ್ಟಿದ್ದಾರೆ. ಜ್ಯೋತಿಷ್ಯ ಅಂದರೆ ಏನು ಅಂತ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಏನು ಅಂತಂದರೆ, ಜ್ಯೋತಿಷ್ಯ ಬಂದಿರೋದು ಮೂಲ ವಿಜ್ಞಾನದಿಂದ, ಗಣಿತದಿಂದ, ಹಾಗೆ ಅನುಭವದಿಂದ, ಹಾಗೆ ಕೊನೆಯದಾಗಿ 4ನೇದು ಪ್ರಯೋಗದಿಂದ. ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಸೈನ್ಸ್, ಮ್ಯಾಥಮ್ಯಾಟಿಕ್ಸ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪಿರಿಮೆಂಟ್ ಇಷ್ಟು ಮಾಡಿ ಬಂದಿರತಕ್ಕಂಥದ್ದು ಜ್ಯೋತಿಷ್ಯ. ಮೂಢನಂಬಿಕೆ ಇಲ್ಲ ಅಲ್ಲಿ. ಇತ್ತೀಚಿನ ದಿನಗಳಲ್ಲಿ ಕೆಲವು ಗ್ರಹಗಳನ್ನು ಕೆಟ್ಟ ಗ್ರಹಗಳು ಅಂತ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾನು ಹೇಳ್ತಾ ಇರೋದು ನಿಮಗೆ ಗೊತ್ತು. ಕೆಟ್ಟಗಳ ಸ್ವಲ್ಪ ಹೇಳಮ್ಮ ಅಂತ ನಿಮಗೆ ಕಾವ್ಯ ಅವ್ರಿಗೆ ಹೇಳಿದ್ರೆ ಹೇಳ್ತಾರೆ. ಶನಿ ಕೆಟ್ಟದ್ದು ಸರ್, ಕರೆಕ್ಟಾ? ರಾಹು ಕೆಟ್ಟದ್ದು, ಹಾಗೆ ಕೇತು ಕೆಟ್ಟದ್ದು. ಒಳ್ಳೇದು ಯಾವುದಪ್ಪ ಅಂತ ಹೇಳಿದ ತಕ್ಷಣ ಬಾಯಲ್ಲಿ ಟಕ್ ಅಂತ ಬರುತ್ತೆ. ಗುರು, ಶುಕ್ರ, ಮಂಗಳ, ಬುಧ ಬರ್ತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯ ಆ್ಯಂಕರ್ ಬಾಯಲ್ಲೇ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಬಂದ್ಬಿಡುತ್ತೆ. ಅಂದರೆ ಅಷ್ಟು ಪ್ರಚಾರದಲ್ಲಿರ್ತಕ್ಕಂಥ ಗ್ರಹಗಳು ಇವರೆಲ್ಲ. ಒಂದು ರೀತಿಯ ಗ್ರಹಗಳನ್ನು ನಾವು ಟೆರರಿಸ್ಟ್ ಥರ ಮಾಡಿಬಿಟ್ಟಿದ್ದೀವಿ. ಕೆಲವು ಗ್ರಹ ಅದು ಭಾಳ ಅದ್ಭುತವಾಗಿ, ಸಮಾಧಾನವಾಗಿ, ಈಸಿಯಾಗಿ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ವಿದ್ಯಾಭ್ಯಾಸಕ್ಕೆ ಬರೋಣ. ವಿದ್ಯಾಭ್ಯಾಸದಲ್ಲಿ 4ನೇ ಮನೇಲಿ ಶನಿ ಕೂತಿದ್ದರೆ, ಅಥವಾ 4ನೇ ಮನೇಲಿ ರಾಹು ಕೂತಿದ್ರೆ, ಅಥವಾ 4ನೇ ಮನೇಲಿ ಕೇತು ಕೂತಿದ್ರೆ, ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಏನು ಬರುತ್ತೆ ಅಂತಂದರೆ, ವಿದ್ಯಾಭ್ಯಾಸ ಕೆಡುತ್ತೆ ಅಂತ 99.9% ಮಾರ್ಕೆಟಲ್ಲಿರ್ತಕ್ಕಂಥ ಅಸ್ಟ್ರಾಲಜರ್ಸ್ ಮಾತಾಡ್ತಾರೆ. ಮಾರ್ಕೆಟಲ್ಲಿರ್ತಕ್ಕಂಥದ್ದು. ಆದರೆ ಕಳೆದ 30 ವರ್ಷ ಜ್ಯೋತಿಷ್ಯ ಕಲಿತು 10 ವರ್ಷ 65,000 ಜನ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಹೇಳಿಕೊಟ್ಟು
ಒಂದು 50,000 ಜಾತಕಗಳು ನೋಡಿದ್ದೀನಿ. ಎಷ್ಟೋ ಕಡೆಗಳಲ್ಲಿ 4ನೇ ಮನೇಲಿ ಗುರು ಇದ್ದು ವಿದ್ಯಾಭ್ಯಾಸದಲ್ಲಿ ಏನೂ ಇಲ್ಲ. 4ನೇ ಮನೇಲಿ ರಾಹು ಇದ್ದು ವಿದ್ಯಾಭ್ಯಾಸ ಉನ್ನತ ವ್ಯಾಸಂಗ ರಿಸರ್ಚ್ಗೆ ಹೋಗಿದ್ದಾರೆ. ಅದರ ಅರ್ಥ ಏನು ತಿಳ್ಕೊಬೇಕು ಅಂತಂದರೆ, ತುಂಬ ಜನ ಜ್ಯೋತಿಷ್ಯದಲ್ಲಿ ಗ್ರಹಗಳ ಕಾರಕತ್ವ ಅಂತ ಹೇಳಿದ್ದಾರೆ. ಪೊಲೀಸ್ ಅಂದರೆ ಅವನು ಕಳ್ಳನಿಡಿಯೋರು ಅಂತ ಹೇಳ್ತಾರೆ. ಈಗ ಕೆಲವು ಕಡೆ ಪೊಲೀಸವರೇ ಕಳ್ಳರಾಗಿರ್ತಾರೆ, ಏನು ಮಾಡೋದು ಅಲ್ವಾ? ಹೌದು. ಕಳ್ಳ ಅಂದಿದ ತಕ್ಷಣ ಅವನು ಒಬ್ಬ ಕಳ್ಳ ಅಂದಿದ ತಕ್ಷಣ ಅವನು ನಮಗೆಲ್ಲ ಭಯ ಆಗುತ್ತೆ, ಕಳ್ಳ ಅವನು ಸರಿ ಇಲ್ಲ ಅಂತ. ಬಟ್ ಆದರೆ ಆ ಕಳ್ಳ ಅವನು ಹೊಟ್ಟೆಪಾಡಿಗೆ ಮಾಡ್ತಾ ಇರ್ತಾನೆ, ಕೆಲಸ ಯಾವುದು ಸಿಗ್ದಲೆ, ಮನಸ್ಸಲ್ಲಿ ಒಳ್ಳೆಯದೇ. ಆದರೆ ಹೊಟ್ಟೆ ತುಂಬಿರೋರು, ಸಾಕಷ್ಟು ಹಣವನ್ನು ಗಳಿಸಿರೋರು, ಈ ರಿಯಲ್ ಎಸ್ಟೇಟ್ ಇರ್ಬೋದು, ರಾಜಕೀಯದಲ್ಲಿರ್ಬೋದು, ಅವರು ಬೇರೆ ಕಡೆ ಎಲ್ಲೆಲ್ಲಿ ದುಡ್ಡು ಸಿಗುತ್ತೋ ಹೊಡೆದ್ರೆ ಅದು ಕಳ್ಳರೇ ಅಲ್ವಾ? ಮತ್ತು ಅವ್ರ ಕಳ್ಳತನ ಮತ್ತು ಇವನ ಕಳ್ಳತನದಲ್ಲಿ ಏನು ವ್ಯತ್ಯಾಸ ಇದೆ? ವ್ಯತ್ಯಾಸ ಅಷ್ಟೇ. ಇಲ್ಲಿ ಧನದಾಹಿಗಳು, ಅಲ್ಲಿ ಹೊಟ್ಟೆದಾಹಿ ಅಷ್ಟೇ. ಓಕೆ. ಸೊ ಈ ವಿಚಾರದಲ್ಲಿ ನಾವು ನೋಡಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ವಿದ್ಯಾಭ್ಯಾಸಕ್ಕೆ ವಾಪಸ್ ಬರೋಣ. ದಶಾ ಭುಕ್ತಿ ಅಂತರ್ಭುಕ್ತಿಲಿ ಬಂದಾಗ ಮಾತ್ರವೇ ಸೂಕ್ತವಾಗಿರ್ತಕ್ಕಂಥ ವಿಚಾರ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಕರೆ ಇದೆಯಾ? ತಗೊಳ್ಳೋಣ. ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರೇನು? ಮೇಡಮ್, ನನ್ನ ಹೆಸರು ರಮೇಶ್ ಅಂತ, ಕೃಷ್ಣರಾಜಪುರ, ಬೆಂಗಳೂರಿಂದ ಮಾತಾಡ್ತೀನಿ. ರಮೇಶ್ ಅವರೇ, ಹಲೋ, ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ಕೇಳಿಸ್ತಾ ಇದೆ. ಯಾವ ಸಮಸ್ಯೆ ಬಗ್ಗೆ ಮಾತನಾಡಬೇಕಾಗಿತ್ತು? ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಒಂದು ಜೀವನದ ಒಂದು ಪರಮೋದ್ದೇಶ ಒಂದು ಅನಾಥಾಶ್ರಮ ಕಟ್ಟಬೇಕು ಅಂತ. ಓಕೆ. ಅದಕ್ಕೋಸ್ಕರ ನಾನು ಗುರುಜಿ ಹತ್ರ ಸಜೆಷನ್ ಕೇಳಬೇಕಿತ್ತು. ಓಕೆ. ಡೇಟ್ ಆಫ್ ಬರ್ತ್ ಇದೆಯಾ? ಡೇಟ್ ಆಫ್ 15/5/1965. ಇನ್ನೊಮ್ಮೆ ಹೇಳಿ. ಜೋರಾಗಿ ಹೇಳಿ. 15 ಹ್ಮ್ ಮೇ ಹ್ಮ್ 1965. 1965. ಸಮಯ ಬೆಳಿಗ್ಗೆ 7:30. ಬೆಳಿಗ್ಗೆ 7:35. ಹುಟ್ಟಿದೂರು 3 ಕೇಳ್ಬಿಡೋಣ. ಹುಟ್ಟಿದೂರು ಯಾವುದು? ಹುಟ್ಟಿದೂರು ಬೆಂಗಳೂರು, HAL. HAL. ಬೆಂಗಳೂರು ಸರ್. ಓಕೆ. ಗುರುಗಳಿದ್ದಾರೆ, ಮಾತನಾಡಬಹುದು. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ಗುರುಜಿ, ನಾನು ಜೀವನದಲ್ಲಿ ಒಂದು ಅನಾಥಾಶ್ರಮ ಕಟ್ಟಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. 2 ವರ್ಷಗಳಿಂದ ಆಗ್ತಾ ಇಲ್ಲ. ಸುಮಾರು ನನ್ನ ಜೀವನದ ಉದ್ದೇಶನೇ ಒಂದು ಅನಾಥಾಶ್ರಮ ಕಟ್ಟಬೇಕಂತ. ಅದರಿಂದ ಆಗ್ತಾನೆ ಇಲ್ಲ. ಜಮೀನೆಲ್ಲ ತಗೊಂಡಿದ್ದೀನಿ, ಮತ್ತೆ ಈ ಮಕ್ಕಳಿಗೆ ಹೆಂಡತಿ ಮಕ್ಕಳಿಗೆ ಏನೇನು ಬೇಕೋ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಆದ್ರೆ ಆಶ್ರಮ ಕಟ್ಟಕ್ಕೆ ಮಾತ್ರ ಆಗ್ತಾ ಇಲ್ಲ. ಏನನ್ನ ಉದ್ದೇಶ ಗೊತ್ತಾಗ್ತಾ ಇಲ್ಲ. ಸರಿ, ನಮಗೆ ಮಾಡಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ತುಲಾ ರಾಶಿಲಿ ಬರ್ತಕ್ಕಂಥದ್ದು ವಿಶಾಖ ನಕ್ಷತ್ರ. ನಿಮ್ಮದು ದಶಾಭುಕ್ತಿಗಳು ನೋಡೋಣ ಹೇಗಿದೆ ಅಂತ. 2017ರಿಂದ ನಿಮಗೆ ಶುಕ್ರ ದಶ ಪ್ರಾರಂಭವಾಗಿದೆ. 2017ರಿಂದ ಶುಕ್ರ ದಶ ಪ್ರಾರಂಭವಾಗಿದೆ. ಶುಕ್ರ ದಶದ ಕಾಂಬಿನೇಷನ್ ನಾವು ನೋಡಬೇಕಾದ್ರೆ 12ನೇ ಮನೆ ಬರ್ತಕ್ಕಂಥದ್ದು ಖಂಡಿತ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅನಾಥಾಶ್ರಮ ಖಂಡಿತ ಕಟ್ಬೋದು. ಆದರೆ ಅನಾಥಾಶ್ರಮನ ಕಟ್ಟಬೇಕಾಗಿರ್ತಕ್ಕಂಥ ರೀತಿ 12ನೇ ಮನೆ ಬಂದಾಗ ಚಂದ ಎತ್ತಿ ಕಟ್ಟಬೇಕು. 12ನೇ ಮನೆ ಬಂದಾಗ ಕೇಳಿಸ್ತಾ? ಚಂದ ಎತ್ತತಕ್ಕಂಥದ್ದು. ಸದ್ಯಕ್ಕೆ ಇವಾಗ ಶುಕ್ರದಶ ರಾಹುಭುಕ್ತಿ ಬಂದಿರೋದ್ರಿಂದ ಗುರುವಿನ ದಶಾ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಶುಕ್ರದಶ ಗುರುಭುಕ್ತಿಯಲ್ಲಿ ಬರ್ತಕ್ಕಂಥದ್ದು. ಶುಕ್ರ ಮತ್ತು ಗುರು ಪ್ರಾರಂಭವಾಗ್ತಕ್ಕಂಥದ್ದು 2017 ಜೂನ್ಗೆ ಇದು ಲಾಂಚ್ ಆಗುತ್ತೆ. 17 ಜೂನ್ಗೆ ಆಗುತ್ತೆ. ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ರಮೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೀವು ಕೂಡ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಗುರುಜಿಯವರೊಟ್ಟಿಗೆ ಮಾತನಾಡಬಹುದಾಗಿದೆ. ಆ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಬಹುದಾಗಿದೆ. ಇದೇ ತಿಂಗಳು ಅಂದರೆ ಏಪ್ರಿಲ್ 20ರಿಂದ 112ನೆಯ ಜ್ಯೋತಿಷ್ಯ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನೀವು ಕೂಡ ರಿಜಿಸ್ಟರ್ ಆಗಬಹುದು. ಹಾಗೆ ಜ್ಯೋತಿಷ್ಯವನ್ನು ಕಲಿತು ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಬಹುದಾಗಿದೆ. ಗುರುಗಳು ಮಾತನಾಡ್ತಾ ಇದ್ರು ಎಜುಕೇಷನ್ ಬಗ್ಗೆ, ಹಾಗೆ ಎಕ್ಸಾಮಿನೇಷನ್ ಪ್ರಿಪರೇಷನ್ ಬಗ್ಗೆ. ಎಸ್ ಗುರುಗಳೇ, ಈಗ ಆಲ್ರೆಡಿ ನಾನು ಹೇಳಿದಂಗೆ ಗ್ರಹಗಳ ಮೇಲೆ ನಾವು ಪ್ರಭಾವದ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಗ್ರಹ ರಾಹು ಕೆಟ್ಟವನು, ಶನಿ ಕೆಟ್ಟವನು, ಆವಾಗಲೇ ಹೇಳಿದ್ವಲ್ಲ ಒಂದು ಲಿಸ್ಟ್. ಇವರೆಲ್ಲ ಕೆಟ್ಟವರು ಅಂತಂದರೆ
ಸೊ ಪ್ರಾಬಬಲಿ ವಿದ್ಯಾವಂತರೇ ಇರ್ತಾರಲ್ಲ ಇವಾಗ. ಓಕೆ. ಗ್ರಹಗಳ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ಕರಿತೀವಿ, ಗುಣಲಕ್ಷಣಗಳನ್ನ ಕರಿತೀವಿ. ಓಕೆ. 4ನೇ ಮನೆಯಲ್ಲಿ ಶನಿ ಇದ್ದರೆ ಅವನು ಚೆನ್ನಾಗಿ ಓದ್ತಾನೆ, ಸ್ವಲ್ಪ ಸ್ಲೋ ಅಷ್ಟೆ. 4ನೇ ಮನೆಯಲ್ಲಿ ಗುರು ಇದ್ದರೆ ಚೆನ್ನಾಗಿ ಓದ್ತಾನೆ, ಓದೋದ್ಮೇಲೆ ಸ್ವಲ್ಪ ಫಾಸ್ಟಾಗಿ ಅರ್ಥ ಮಾಡ್ಕೊಳ್ತಾನೆ. 4ನೇ ಮನೆಯಲ್ಲಿ ಬುಧ ಇದ್ದರೆ ಬುಧ ಸ್ವಲ್ಪ ಸ್ಪೀಡಾಗಿ ಕಲಿತಾನೆ, ಬಟ್ ಕಲಿಯೋದೆಲ್ಲರೂ ಒಂದೇ. ಶನಿನೂ ಚೆನ್ನಾಗಿ ಕಲಿಸ್ತಾನೆ. ಗುರುಗಳೇ, ಮಾತನಾಡ್ತಾ ಹೋಗೋಣ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮ್ಮ ಹೆಸರು ಆನಂದ್ ಅನ್ಬಿಟ್ಟು. ಓಕೆ, ಯಾವ ವಿಚಾರವಾಗಿ? ನನ್ನ ಮಗನ ಬಗ್ಗೆ ವಿಚಾರ ಬಗ್ಗೆ. ಓಕೆ, ಯಾವ ವಿಚಾರವಾಗಿ? ಮಗನ್ ವಿಚಾರ ಅಂತಂದ್ರೆ ಒಂದು ಇವಾಗ ಆಲ್ರೆಡಿ ಅವನು ಫೈನಲ್ ಇಯರ್ ಆಗಿ ಡಿಗ್ರಿ. ಓಕೆ. ಮತ್ತೆ ಅವನ ಹೆಸರು ದರ್ಶನ್ ಅನ್ಬಿಟ್ಟು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 18/7 18/7/2003 2003 ರಾತ್ರಿ 8:15 ರಾತ್ರಿ 8 ಗಂಟೆ 6 ನಿಮಿಷ. ಓಕೆ, ಹುಟ್ಟಿದ 8:15 8:15. ಓಕೆ, ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಅರಕೆರೆ. ಅರ್ಕೆರೆ. ಗುರುಗಳಿದ್ದಾರೆ, ಮಾತನಾಡಬಹುದು. ಅರ್ಕೆರೆ ಅಂದರೆ ಯಾವ ಜಿಲ್ಲೆ ಬರುತ್ತೆ? ಎಲ್ಲಿ ಬರುತ್ತೆ ಅರ್ಕೆರೆ? ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ. ಮಂಡ್ಯ ಹೇಳಿ. ಮಂಡ್ಯ. ಓಕೆ. ಏನು ಮಂಡ್ಯದೊಳಗೆ ಹಿಡಿದೆಯಾ ಅರ್ಕೆರೆ ಅಥವಾ ಯಾವುದೋ ಊರು ಅಲ್ಲಿಂದ? ಅಲ್ಲಿಂದ ಪಕ್ಕ ಊರು ಅರಕೆರೆ, ಪಕ್ಕ ಬೆಳಕೆರೆ. ಅರ್ಕೆರೆ ಅನ್ನೋದು ಸ್ವಲ್ಪ ಸಣ್ಣ ಹೋಬಳಿ ಲೆವೆಲ್ ಎಲ್ಲ ನಾವು GPS ಅಲ್ಲಿ ಬರಲ್ಲ. ಇದ್ರ ಪ್ರಕಾರ 22 ವರ್ಷ ಡಿಗ್ರಿ ಮಾಡ್ತಾ ಇದ್ದಾರೆ ಈಗ. ಇವಾಗ ಒಬ್ಬ ಇದಾಗಿ ಪ್ರೈವೇಟ್ ಆಗಿ ಒಬ್ಬ ಬ್ಯಾಂಕ್ ಹೋಗ್ತಾ ಇದ್ದಾನೆ. ಡಿಗ್ರಿ ಮುಗಿಸಿದ್ದಾರೆ. ಯಾವ್ದು BCom ಮಾಡ್ಕೊಂಡ್ರ ಯಾವ್ದು BSc? BCom ಮಾಡ್ತಾನೆ. ಫೈನಲ್ ಇಯರ್ ಆಯ್ತು. ಮೀನರ ರಾಶಿ ಹುಟ್ಟಿದ್ದಾರೆ. 2041ವರೆಗೂ ಬುಧ ದೇಶ ಇದೆ. ಬುಧ ದೇಶ ಕಾಂಬಿನೇಷನಲ್ಲಿ ನೋಡಿದಾಗ 6, 5, 7 ಕಾಂಬಿನೇಷನ್ ತೋರಿಸ್ತಾ ಇದೆ. 6ನೇ ಮನೆ ವೃತ್ತಿಯನ್ನು ತೋರಿಸುತ್ತೆ, 5ನೇ ಮನೆ ಬುದ್ಧಿವಂತಿಕೆ, ಮತ್ತು 7ನೇ ಮನೆ ಇವರು ಸ್ವಲ್ಪ ಲೋನ್ ಸೆಕ್ಷನಲ್ಲಿದ್ದರೆ ಒಳ್ಳೆಯದು. ಬ್ಯಾಂಕಲ್ಲಿ ಲೋನ್ ಸೆಕ್ಷನ್ ಅಂತ ಕರಿತೀವಿ. ಈ ಸುಮ್ಮನೆ ಕ್ಯಾಶಿಯರ್ಗಿನ ಲೋನ್ ಸೆಗ್ಮೆಂಟಲ್ಲಿ ಇವರಿಗೆ ಉತ್ತಮವಾಗಿರ್ತಕ್ಕಂಥದ್ದು ಬರುತ್ತೆ. ಬಟ್ ಗೌರ್ಮೆಂಟ್ ಜಾಬ್ ಇಲ್ಲ. ಗೌರ್ಮೆಂಟ್ ಜಾಬ್ ಕಾಂಬಿನೇಷನ್ ಬರುತ್ತಲ್ಲ, ಅದಿಲ್ಲ ಅಲ್ಲಿ. ಗೌರ್ಮೆಂಟ್ ಜಾಬು ಬರೋಲ್ಲ. ಸೊ ಇವರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಬಂದಾಗ ಬುಧ 6ನೇ ಮನೇಲಿರ್ತಕ್ಕಂಥದ್ದು ಮತ್ತು ಸಬ್ಲಾಡ್ 7, 12 ಇರ್ತಕ್ಕಂಥದ್ದು ಬಲಗೈ ತೋರ್ ಬೆರಳಿಗೆ ಒಂದು ಎಲ್ಲೋ ಸಫೈರ್ ಹಾಕೊಳ್ಳಿ, ಭಾಳ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಈಗಾಗಲೇ ಗ್ರಹಗತಿಗಳ ಬಗ್ಗೆ ಮಾತನಾಡ್ತಾ ಇದ್ರಿ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ ಅಂತ ಅನ್ಸುತ್ತೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಬೆಂಗಳೂರಿಂದ ಮಾತಾಡ್ತಿರೋದು. ಓಕೆ, ತಮ್ಮ ಹೆಸರು? ಲೀಲಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಓಕೆ, ಯಾವ ವಿಚಾರವಾಗಿ? ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಎಜುಕೇಶನ್. ಅವರ ಡೇಟ್ ಆಫ್ ಬರ್ತ್ ಹೇಳಿ. 12/12/2007. 12/12/2007. 12/12/2007. ಓಕೆ, ಹುಟ್ಟಿದ ಸಮಯ? ಸಂಜೆ 6:25 ಮೇಡಮ್. ಓಕೆ, ಹುಟ್ಟಿದ ಸ್ಥಳ? ಬೆಂಗಳೂರು. ಗುರುಗಳಿದ್ದಾರೆ, ಮಾತನಾಡಬಹುದು. ಯಾವ ಏರಿಯಾದಿಂದ ಮಾತಾಡ್ತಾ ಇದ್ದೀರಾ ಮೇಡಮ್? ಬೆಂಗಳೂರು, ಇದು ಗೊಲ್ರಟ್ಟಿಯಿಂದ ಗುರುಗಳೇ. ಗೊಲ್ರಟ್ಟಿ. ಸರಿ. ನಿಮ್ಮ ಮಗಳ? ಹೌದು. ಧನುರಾಶಿ, ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಸದ್ಯಕ್ಕೆ 2023 ಆದಮೇಲೆ ಮಂಗಳ ದಶೆ ಶುರುವಾಗಿದೆ. ಸೆಕೆಂಡ್ PUC ಮುಗಿಸಿದ್ರಾ? ಆಗಿದೆ. ಈ ಸಲ BCA ತಗೊಂಡಿದ್ದಾಳೆ ಗುರುಜಿ. BCA ತಗೊಂಡಿದ್ದಾರೆ. ಓಕೆ. ಸೊ ಇದರಲ್ಲಿ 2023ರಿಂದ 30 ಮಂಗಳ ಕಾಂಬಿನೇಷನ್ ಬರ್ತಕ್ಕಂಥದ್ದು. ಮಂಗಳ 1, 9, 6. ಇಂಜಿನಿಯರಿಂಗ್ ಟ್ರೈ ಮಾಡಿಲ್ಲ ಅಲ್ವಾ? MCA ಮಾಡೇ ಮಾಡ್ತಾರೆ. BCA ಅಂದರೆ ಕಂಪ್ಯೂಟರ್ ಅಪ್ಲಿಕೇಶನ್, ಗೊತ್ತಾಯ್ತು ನನಗೆ. ಕಂಪ್ಯೂಟರ್ ತಗೊಂಡಿದ್ದಾಳೆ. ಆದರೆ MCA ಮಾಡೇ ಮಾಡ್ತಾರೆ. ವೃತ್ತಿಯಲ್ಲಿ ಸ್ವಲ್ಪ ನಿಧಾನದ ಗತಿಯಲ್ಲಿ ಹೋಗ್ತಕ್ಕಂಥ ತೋರಿಸುತ್ತೆ. ಒಂದು ಸೂಚನೆ ಕೊಡ್ತೀನಿ. ಯಾವ ಕೆಲಸ ಅಂದರೆ ನೀವು ಯಾವಾಗ ಬೇಸಿಕ್ ಡಿಗ್ರಿ ಮಾಡ್ತಾರೋ ಅಥವಾ ಅವರು ಹೈಯರ್ ಡಿಗ್ರಿ ಮಾಡ್ತಾರೋ, 9ನೇ ಮನೆ ನಡೆದಾಗ, 9ನೇ ಮನೆ ದಶ ನಡೆಯುತ್ತೆ ಈಗ. ಯಾಕಂದರೆ ಮಂಗಳ ಆದ ನಂತರ ಅವರಿಗೆ ರಾಹು ಶುರು ಆಗುತ್ತೆ. ರಾಹು 9ನೇ ಮನೆ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಅವರಿಗೆ ವೃತ್ತಿಯಲ್ಲಿ ಸಮಸ್ಯೆ ಬರತಕ್ಕಂಥದ್ದು ತೋರಿಸುತ್ತೆ. ಸೊ ಈಗಲಿಂದಲೇ ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು, ಒಂದು ಗೋಮೇಧಿಕ ಬಲಗೈ ಮಧ್ಯದ ಬೆರಳಲ್ಲಿ ಹಾಕ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಈಗಾಗಲೇ ಗೌರ್ಮೆಂಟ್ ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ಸ್ ನಡೆಸ್ತಾ ಇದ್ದಾರೆ ಅಂತಂದರೆ ಅವರಿಗೆ ಯಾವ ರೀತಿ, ಅಂದರೆ ಅವರು ಯಾವ ರೀತಿ ಪ್ರಿಪೇರ್ ಆಗಬೇಕು? ಈಗ ನಾವು ಗೌರ್ಮೆಂಟ್ ವಿಚಾರಕ್ಕೆ ಬಂದಾಗ 10ನೇ ಮನೆಗೆ ಹೋಗ್ತೀವಿ. ಯಾಕೆಂದರೆ ಅದು ವೃತ್ತಿ ಬಂದ್ಬಿಡುತ್ತೆ. ನೋಡಿ, 2 ಸಪ್ರೇಟ್ ಜ್ಯೋತಿಷದಲ್ಲಿರ್ತಕ್ಕಂಥದ್ದು. 12 ಮನೆಗಳಿದೆ. 4ನೇ ಮನೆ ವಿದ್ಯಾಭ್ಯಾಸ ತೋರಿಸುತ್ತೆ,
ಅಲ್ಲಿಂದ 7ನೇ ಮನೆ ನಾವು ತೊಗೊಳ್ತೀವಿ, 7th ಹೌಸ್ ಫ್ರಮ್ ದೇರ್, ಅದು 10th ಹೌಸ್ ಬರುತ್ತೆ. 10th ಹೌಸ್ 4th ಹೌಸ್ಗೆ ಆಪೋಸಿಟ್ ಹೌಸ್ 10th ಹೌಸ್ ಆದಾಗ ವೃತ್ತಿನ ನಾವು ನೋಡಬೇಕಾದ್ರೆ ಗೌರ್ಮೆಂಟ್ ವೃತ್ತಿಗೆ ನಾವು ಎಕ್ಸಾಮ್ ಬರೀತೀವಿ 10ನೇ ಮನೆ ನೋಡ್ತೀವಿ. ಆದರೆ ವಿದ್ಯಾಭ್ಯಾಸಕ್ಕೆ ನಾವು ವಾಪಸ್ಸು 4ನೇ ಮನೆಗೆ ಹೋಗಬೇಕು. ಎಲ್ಲಿವರೆಗೂ ಅಂತಂದರೆ ಎಲ್ಲಿವರೆಗೂ ಡಿಗ್ರಿ ಓದ್ತಾರೆ, ಡಿಗ್ರಿ ಓದೋವರೆಗೂ ಕೂಡ ಅದು 4ನೇ ಮನೆ ವಿಚಾರದಲ್ಲೇ ಬರುತ್ತೆ. ಅದರಲ್ಲಿ ವಿಶೇಷವಾಗಿ ಈಗೆಲ್ಲ ಸೆಕೆಂಡ್ PUC ಇಂಪಾರ್ಟೆಂಟು. ಸೆಕೆಂಡ್ PUCಲೇ ಎಲ್ಲರೂ ಡಿವಿಯೇಟ್ ಆಗೋದು. 10thವರೆಗೂ ಕೂಡ ಎಲ್ಲರಿಗೂ ಒಂದೇ ಪಾಠ, ಒಂದೇ ಟೀಚರು, ಒಂದೇ ಸಬ್ಜೆಕ್ಟು. ಹೌದು. ಸೆಕೆಂಡ್ PUCಲಿ ಸ್ವಲ್ಪ ಡಿವಿಯೇಟ್ ಆಗುತ್ತೆ. ಅಂದರೆ ಕೆಲವರು ಕಾಮರ್ಸ್ಗೆ ಹೋಗ್ತಾರೆ, ಕೆಲವರು ಆರ್ಟ್ಸ್ಗೆ ಹೋಗ್ತಾರೆ, ಕೆಲವರು ಸೈನ್ಸ್ಗೆ ಹೋಗ್ತಾರೆ. ಅಲ್ಲಿಂದ ಇನ್ನೂ ಫಿಲ್ಟರ್ ಆಗಿ ಅಲ್ಲಿಂದ ಡಿವಿಯೇಟ್ ಆಗಿ BCom ಮಾಡ್ತಾರೆ, BA ಮಾಡ್ತಾರೆ, ಇಂಜಿನಿಯರಿಂಗು, ಡಾಕ್ಟ್ರು. ಸೈನ್ಸ್ ತಗೊಳ್ಳೋರಿಗೆ ಇನ್ನೂ ಆಪ್ಷನ್ಸ್ ಜಾಸ್ತಿ. ಸೈನ್ಸ್ ತಗೊಳ್ಳೋರಿಗೆ BCA ಇದೆ, ಅದು ಬಿಟ್ಟು ನೆಕ್ಸ್ಟು ಇಂಜಿನಿಯರಿಂಗ್ ಇದೆ, ಅದು ಬಿಟ್ಟು BSc ಇದೆ, ಅದು ಬಿಟ್ಟು ಮೆಡಿಸಿನ್ ಇದೆ, ಅದು ಬಿಟ್ಟು ಡೆಂಟಲ್ ಇದೆ, ಅದು ಬಿಟ್ಟು ಆರ್ಕಿಟೆಕ್ಟ್ ಇದೆ. ಸೊ ಸೈನ್ಸ್ಗೆ ವೈಡ್ ಸ್ಪ್ರೆಡ್. ಕಾಮರ್ಸ್ ಏನಾದ್ರು ಹೋಯಿತು ಅಂತಂದರೆ ಅಲ್ಲಿ ಬೇಕಾದ್ರೆ ಅವರು BBMಗೆ ಹೋಗ್ಬೋದು, BBA ಅಂತ ಬರ್ತಕ್ಕಂಥದ್ದು ಹೋಗ್ಬೋದು. ಆರ್ಟ್ಸ್ ಹೋದವ್ರಿಗೆ ಅವ್ರಿಗೇನೋ ಆರ್ಟ್ಸಲ್ಲಿ ಇಂಟ್ರೆಸ್ಟು, ಪೊಲಿಟಿಕಲ್ ಕೆರಿಯರಲ್ಲಿ ಹೋಗ್ಬೇಕಾ ಅಥವಾ ಪೊಲಿಟಿಕಲ್ ಸೈನ್ಸ್ ತೊಗೋಬೇಕಾ, ಆರ್ಟ್ಸಲ್ಲಿ ಹೋಗೋರು ಆರ್ಟ್ಸ್ ಹೋಗ್ತಾರೆ. ಬಟ್ ಆದರೆ ಸೈನ್ಸ್ಗೆ ವಾಸ್ಟ್ ಇರ್ತಕ್ಕಂಥದ್ದು. ಸೊ ವಿದ್ಯಾಭ್ಯಾಸದಲ್ಲಿ 4ನೇ ಮನೆ ನಾವು ನೋಡ್ತಕ್ಕಂಥದ್ದು 10th 80% ಆದರೆ ಇನ್ನು ನಾವು ಸೆಕೆಂಡ್ PUC ಬರೋಷ್ಟಕ್ಕೆ 60% ಮಾತ್ರ ಅದ್ರ ವಿಶ್ಲೇಷಣೆ ಮಾಡ್ತೀವಿ. ಅದಾದಮೇಲೆ ಪ್ರೊಫೆಷ್ನಲ್ ಕೋರ್ಸ್ ಅಂತ ಕರೀತಾರೆ, ವೃತ್ತಿಪರ ಶಿಕ್ಷಣ ಅಂತ ಬರುತ್ತೆ ಡಿಗ್ರಿಲೆಲ್ಲ. ಸೊ ವೃತ್ತಿಪರ ಶಿಕ್ಷಣ ಬಂದಾಗ ನಾವು ಸಾಮಾನ್ಯವಾಗಿ 6ನೇ ಮನೆಗೆ ಹೋಗ್ತೀವಿ ಅಥವಾ 10ನೇ ಮನೆಗೆ ಹೋಗ್ತೀವಿ. ಸೊ ಈ ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಸು ನಾವು ಜ್ಯೋತಿಷ್ಯದಲ್ಲಿ ಹೇಳ್ಕೊಡ್ತೀವಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಜ್ಯೋತಿಷ್ಯವನ್ನು ಕಲಿತಕ್ಕಂಥದ್ದು. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ. ಗುರುಗಳೇ ಮತ್ತೊಂದು ಸರಿ ಇದೆಯಾ? ತಗೊಳ್ಳೋಣ ಮಾತಾಡೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ತಮ್ಮ ಹೆಸರು? ಕೃಷ್ಣಪ್ಪ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಕೃಷ್ಣಪ್ಪ ಅವರೇ? ಮಗನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮಗನ್ ಮದ್ವೆ? ಹೌದು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 10/3/1994. 10/3/1994. ಹುಟ್ಟಿದ ಸಮಯ ಒಂದು 8 ಗಂಟೆ. ಅಂದ್ರೆ ಪರ್ಟಿಕ್ಯುಲರ್ ಸಮಯ ಗೊತ್ತಿಲ್ವಾ ಹೆಂಗೆ? ಪರ್ಟಿಕ್ಯುಲರ್ ಸ್ವಲ್ಪ 8-9 ಗಂಟೆ ಲೆಕ್ಕ ಕರೆಕ್ಟ್ ಆಗಿ. ಓಕೆ, ಹುಟ್ಟಿದ ಸ್ಥಳ ಹೇಳಿ. ಹಾರಂಗಿ. ಓಕೆ, ಯಾವ ಜಿಲ್ಲೆ ಬರುತ್ತೆ ಇದು? ಅದು ಕೊಡಗು ಬರುತ್ತೆ, ಕುಶಾಲನಗರ ಹತ್ರ, ಹಾರಂಗಿ ಡ್ಯಾಮ್ ಹತ್ರ. ಓಕೆ, ಕೊಡಗು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಸರಿ. ನಮಸ್ಕಾರ. ಮಡಿಕೇರಿ ಕೊಡಗಲ್ವಾ ನೀವು ಹೇಳಿದ್ದು? ಹೌದು. ಸರಿ, ಮಗನ ಬಗ್ಗೆ ಏನು ಕೇಳಬೇಕು? ಮಗ ಅಲ್ವಾ? ಮಗನ ಬಗ್ಗೆ ಮದುವೆ ವಿಚಾರ ಬಗ್ಗೆ ಕೇಳಬೇಕು. ಸರಿ, ಓಕೆ. ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥ ದಶಾಭುಕ್ತಿಗಳನ್ನು ನೋಡ್ತೀವಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ, ಹಾಗೆ ವಿಶೇಷವಾಗಿ ಮೀನ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಗುರುದಶೆ ನಡೀತಾ ಇದೆ ಇವಾಗ. ಗುರುದಶೆ ಕಾಂಬಿನೇಷನಲ್ಲಿ 7ನೇ ಮನೆ ಇರ್ತಕ್ಕಂಥದ್ದು. ಬಹಳಷ್ಟು ಆಫರ್ಗಳು ಬರ್ತಾ ಇದೆ. ಸಮಸ್ಯೆ ಏನು ಅಂತಂದರೆ ನಿಮ್ಮ ಮಗ ಡಿಸಿಷನ್ ತಗೊಳ್ತಾ ಇಲ್ಲ. ಇದು ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ. ಯಾಕಂದರೆ ಯಾವಾಗ 7ನೇ ಮನೆ ಬರ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಗುರುಗೆ 7-1-10 ಕಾಂಬಿನೇಷನ್ ಬರ್ತಾ ಇದೆ. ಖಂಡಿತ ಅಲ್ಲ, 99.9% ಆಚೆ ಕಡೆಯಿಂದ ಹುಡುಗಿಯರು ಜಾತಕ ಅಥವಾ ಸಂಬಂಧಿಕರಿಂದ ಅಥವಾ ನಿಮ್ಮ ರಿಲೇಷನಿಂದ ಜಾತಕಗಳು ಬರ್ತಾನೇ ಇದ್ದಾವೆ. ನಿಮ್ಮ ಹುಡುಗ ಇದನ್ನು ಒಪ್ಕೊಳ್ತಾ ಇಲ್ಲ. ಯಾಕಂದರೆ 7ನೇ ಮನೆ ಮದುವೆ ತೋರಿಸುತ್ತೆ. ಆದರೆ ಕೆಳಗಡೆ 1-10 ಕಾಂಬಿನೇಷನ್ ಬಂದಾಗ ಆಸಕ್ತಿ ಬಹಳ ಕಮ್ಮಿ, 0 ಆಸಕ್ತಿ. ಆಸಕ್ತಿನ ಸ್ವಲ್ಪ ಹೆಚ್ಚಿಗೆ ಮಾಡಬೇಕು ಅಂತಂದರೆ ಬಲಗೈ ತೋರ್ಬೆರಳಿಗೆ ಒಂದು ಯೆಲ್ಲೋ ಸಫೈರ್, ಸೌತ್ ಆಫ್ರಿಕನ್ ಯೆಲ್ಲೋ ಸಫೈರ್ ಹಾಕಲೇಬೇಕು. ಆಸಕ್ತಿಯನ್ನು ಬದಲಾಯಿಸ್ಕೊಂಡು ಮಾಡಿದ್ರೆ ಇದು ಸಕ್ಸಸ್ ಆಗುತ್ತೆ. ಇಲ್ಲ ಅಂದರೆ ಅವರು 35 ಆದರೂ ಮದುವೆ ಆಗದಲ್ಲೇ ಹೊರಡು ಬಿಡ್ತಾರೆ. ಯಾಕಂದರೆ ಇದು ಮನಸ್ಥಿತಿ. ಪರಿಸ್ಥಿತಿ ಚೆನ್ನಾಗಿದೆ, ಮನಸ್ಥಿತಿ ಭಾಳ ಇಂಪಾರ್ಟೆಂಟು. ಮನಸ್ಥಿತಿ ಸ್ವಲ್ಪ ಕಮ್ಮಿ ಇದೆ. ಕೆಲವೊಂದು ಸತಿ ಜ್ಯೋತಿಷದಲ್ಲಿ ಏನಾಗುತ್ತೆ, ನಾವು ಇದ್ರ ಬಗ್ಗೆ ನಾವು ಇನ್ನೊಂದು ದಿವಸದಲ್ಲಿ ಮಾತಾಡ್ಬೋದು. ಮದುವೆ ಬಗ್ಗೆ ನಾವು ಎಜುಕೇಷನ್ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಯಾಕೆ ಕಾಂಬಿನೇಷನ್ ಬಂದರೂ ಮದುವೆ ಆಗಲ್ಲ ಅಂತಕ್ಕಂಥದ್ದು ಅಂತಂದರೆ, ನಾವು ತೊಗೊಂಬಂದು ನಿಮಗೆ ಮಸಾಲೆ ದೋಸೆ ತಂದು ಇಡ್ಬೋದು, ತಿನ್ನೋದು ಬಿಡೋದು ನಿಮ್ಮ ಇಷ್ಟ. ಹೌದು, ಮಸಾಲೆ ದೋಸೆ ಸಿಗುತ್ತೋ ಇಲ್ವಾ ಅನ್ನೋದೇ ಜ್ಯೋತಿಷದಲ್ಲಿ ಹೇಳುತ್ತೆ. ಸಿಗ್ತಾ ಇದೆ ಅಂತ ಹೇಳುತ್ತೆ, ತಿಂತಿರೋ ಇಲ್ವೋ ಅಂತ ಜ್ಯೋತಿಷ ಹೇಳಕ್ಕಾಗಲ್ಲ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು?
ಅಂತ ಹಾವೇರಿಯಿಂದ. ಇನ್ನೊಮ್ಮೆ ಹೇಳಿ. ಹಾವೇರಿ. ಉಷಾ ಹಾವೇರಿಯಿಂದ. ಉಷಾ ಹಾವೇರಿಯಿಂದ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ? ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಮಗನ ಡೇಟ್ ಆಫ್ ಬರ್ತ್ ಹೇಳಿ. 10/5/2024. ಹುಟ್ಟಿದ ಸಮಯ? ಸಾಯಂಕಾಲ 7:01. ಓಕೆ, ಹುಟ್ಟಿದ ಸ್ಥಳ? ಹಾವೇರಿನೇ. ಹಾವೇರಿನಾ? ಓಕೆ, ಯಾವ ವಿಚಾರವಾಗಿ ಕೇಳ್ಬೇಕಾಗಿತ್ತು? ಹೌದು, ಈ ಹೆಸರು ಬಗ್ಗೆ ಕೇಳ್ಬೇಕಿತ್ತು. ನಾನು ಹೆಸರು ಅವಾಗ ಅವನ್ಗೆ ಹುಷಾರಿದ್ದಿದ್ದಿಲ್ಲ, ನಾವು ಹಂಗೆ ಸುಮ್ನೆ ಇಟ್ಬಿಟ್ವಿ. ಓಕೆ, ಗುರುಗಳಿದ್ದಾರೆ, ವೇದ. ಮಾತಾಡ್ಬೋದು. ನಮಸ್ಕಾರಮ್ಮ. ಹಾ ಸರ್, ಮಗನ ಹೆಸರು ವೇದಾಂತ್ ಅಂತ. ಅವನ್ ಲೈಫ್ ಹೆಂಗಿದೆ ಅಂತ ಕೇಳ್ಬೇಕಿತ್ತು. ಕರೆಕ್ಟ್ ಆಗಿ ಇಟ್ಟಿದ್ದೀರಾ. ವಿ ಇಂದ ಶುರು ಆಗುತ್ತೆ, ಯಾಕಂದ್ರೆ ಮೃಗಶಿರ ನಕ್ಷತ್ರ 2ನೇ ಪಾದ. ಹಾ ಹಾ ಬಹಳ ಸೊಗಸಾಗಿರ್ತಕ್ಕಂಥದ್ದು ಇಟ್ಟಿದ್ದಾರೆ. ಈ ಕಾಲದಲ್ಲಿ ಕುಶ್ ಪಿಶ್ ಯಶ್ ಅಂತ ಇಟ್ಬಿಡ್ತಾರೆ. ವೇದಾಂತ ಅಂತ ಇಟ್ಟಿದ್ದಾರೆ. ವೇದಗಳ ಅಧ್ಯಯನ ಮಾಡಿರ್ತಕ್ಕಂಥ ಮನುಷ್ಯ ವೇದಾಂತ. ಓಕೆ, ಚೆನ್ನಾಗಿದೆ ಹೆಸರು, ಚೇಂಜ್ ಮಾಡಕ್ ಹೋಗ್ಬೇಡಿ. ಜಾತಕ ಹೇಗಿದೆ ಅಂತ ನಾವು ನೋಡ್ಬೇಕು ಯಾವಾಗಲೂ ಕೂಡ, ಅಲ್ವಾ? ಜಾತಕದಲ್ಲಿ ಹೇಗಿದೆ ಅಂತ ನೋಡಿದಾಗ ಮಂಗಳ ದಶೆ ನಡೀತಾ ಇದೆ, 5ನೇ ಮನೆ, ಆರೋಗ್ಯ ಚೆನ್ನಾಗಿರುತ್ತೆ, ಟೆನ್ಷನ್ ಇಲ್ಲ. ರಾಹುನಲ್ಲಿ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದು, ಅಂದರೆ ಸೋಂಬೇರಿತನದ ಜಾತಕ ನಿಮಗೆ ಮುಂದೆ ಹೋಗ್ತಾ ಇರುತ್ತೆ. ಆದರೆ ಜೀವನ ಉತ್ತಮವಾಗಿದೆ. ಇದನ್ನು ನಾನು ನಿಮಗೆ ಫಸ್ಟು ನೀವು ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಜೀವನ ಚೆನ್ನಾಗಿತ್ತು ಅಂತಂದರೆ ಈಗ ನಡೀತಾ ಇರ್ತಕ್ಕಂಥ ಘಟನೆಗಳಿಗೆಲ್ಲ ಇವರು ಪೇರೆಂಟ್ಸ್ ಎಲ್ಲ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ನನ್ನ ಮಗ ಓದ್ತಾ ಇಲ್ಲ, ಬೇರೆಯವ್ರು ರ್ಯಾಂಕ್ ತೆಗಿತಾರೆ. ಇವನು ಎಷ್ಟೋ ಜನ ಜೀವನದಲ್ಲಿ ನೋಡಿದ್ದೀನಿ, ರ್ಯಾಂಕ್ ತೆಗೆದವರೆಲ್ಲ ಮೂಲೆ ಗುಂಪಾಗಿದ್ದಾರೆ ಇವತ್ತು. ಓತ್ಲಾ ಹೊಡ್ಕೊಂಡು ಹಂಗೂ ಹಿಂಗೂ ಸ್ವಲ್ಪ ಜಸ್ಟ್ ಪಾಸ್ ಆದವರೆಲ್ಲ ಇವತ್ತು ದೊಡ್ಡ ದೊಡ್ಡ ಸ್ಟಾರ್ ಆಗಿಬಿಟ್ಟಿದ್ದಾರೆ. ಸೊ ವಿದ್ಯಾಭ್ಯಾಸಕ್ಕೂ ಮತ್ತು ವೃತ್ತಿಗೂ ಮತ್ತು ಕರ್ಮಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇರಲ್ಲ. ವಿದ್ಯಾಭ್ಯಾಸ ಅಂತಕ್ಕಂಥದ್ದು ನಮ್ಮ ಒಂದು ಜ್ಞಾನಕ್ಕೆ. ಹುಡುಗ ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಲವಲವಿಕೆಯಿಂದ ಇರ್ತಾನೆ, ಏನೂ ತೊಂದರೆ ಇಲ್ಲ, ಟೆನ್ಷನ್ ತಗೊಳ್ಬೇಡಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಸೊ ಈಗ ವಿದ್ಯಾಭ್ಯಾಸ ನಾವು ತಗೊಂಡ್ವಿ. ಇವಾಗ ಈ ಜಾತಕದಲ್ಲಿ ನಾವು ನೋಡಿದಾಗ ಪ್ರಾಬ್ಲಮ್ ಏನಿತ್ತು ಅಂತಂದರೆ ಅವ್ರ ಸೋಂಬೇರಿತನ ಇರುತ್ತೆ. ಈಗ ಇವಾಗ ಸದ್ಯಕ್ಕೆ ಮಗು, ಸಣ್ಣ ಮಗು, 1 ವರ್ಷದ ಮಗು ಅಲ್ವಾ? ಮಂಗಳ ಮುಗಿಯುತ್ತೆ, ರಾಹು ಬರುತ್ತೆ. ರಾಹು 18 ವರ್ಷ ಇರ್ತಾನೆ. ಎಜುಕೇಷನ್ ಇಂಪಾರ್ಟೆಂಟ್ ಟೈಮಲ್ಲಿ ಇರುತ್ತೆ. ಯಾಕಂದರೆ ಇಲ್ಲಿ ಮಂಗಳ ಅವ್ರಿಗೆ 2028ವರೆಗೂ ಮುಗಿದೋಗುತ್ತೆ. 18 + 3 ಅಂದರೆ 21. ರಾಹುನೇ ನಡೆಯುತ್ತೆ ನೆಕ್ಸ್ಟು. ರಾಹುದಲ್ಲಿ ಕಂಪ್ಲೀಟ್ 5 ಇರೋದಾಗ ಅವರು ಎಲ್ಲ ಮಾಡ್ತಾರೆ, ಎಷ್ಟು ಬೇಕೋ 60-70% ತೆಗಿತಾರೆ. ಇನ್ನು ಎಲ್ಲ ನೋಡಿದಾಗ ಅವರು ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ, ಒಂದು ರೀತಿ ಕಾಲಹರಣ ಮಾಡ್ತಾರೆ, ಸ್ವಲ್ಪ ಸೋಂಬೇರಿತನ, ಬಿಂದಾಸ್ ಇರ್ತಾರೆ. ಬಟ್ ಆದರೆ ನಾವು ಅದನ್ನು ಹೆದರ್ಕೊಂಡು ಮುಂಬರುವ ದಶಾ ನೋಡ್ಬೇಕು ನಾವು. ಗುರುವಿನ ದಶಾ ಹೇಗಿರುತ್ತೆ, ಯಾಕೆಂದರೆ 21ಕ್ಕೆ ರಾಹು ಮುಗಿದೋದ್ಮೇಲೆ ನೆಕ್ಸ್ಟ್ ಗುರು ಬರುತ್ತೆ. ಸೊ ಗುರು ಬಂದಾಗ ಗುರು ಇವನಿಗೆ ವೃತ್ತಿಯನ್ನು ಕರೆಕ್ಟಾಗಿ ಕೊಡ್ತಾ ಇದ್ದಾನೆ ಇಲ್ವೋ ನೋಡ್ಕೊಬೋದಲ್ಲ. ಎಷ್ಟೋ ಜನ ಇದ್ದಾರೆ, ರ್ಯಾಂಕ್ ತೆಗೆದಿದ್ದಾರೆ, ವೃತ್ತಿ ಇಲ್ಲ, ಫೇಲ್ ಆಗಿದ್ದಾರೆ, ಜಸ್ಟ್ ಪಾಸ್ ಆಗಿದ್ದಾರೆ, ದೊಡ್ಡ ಬಿಸ್ನೆಸ್ ಆಗಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಜಾತಕವನ್ನು ಹೇಗೆ ನೋಡ್ತೀವಿ ಅಂದರೆ ದಶಾ 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 ಕಲ್ತ್ಕೊಳ್ಳಿ. ಭಾಳ ಕಮ್ಮಿ ಫೀಸಲ್ಲಿ ನಾವು ಜ್ಯೋತಿಷ್ಯ ಹೇಳ್ಕೊಡ್ತಾಯಿದ್ದೀವಿ. ಜ್ಯೋತಿಷ್ಯ ಕಲಿತಾಗ ನಿಮಗೆ ಭರವಸೆ ಇರುತ್ತೆ. ಭರವಸೆಯ ನಂತರ ನಿಮಗೆ ಒಂದು ಕಾನ್ಫಿಡೆನ್ಸು, ನೆಮ್ಮದಿ ಬರುತ್ತೆ, ಟೆನ್ಷನ್ ಇರಲ್ಲ. ಮನೇಲಿರ್ತಕ್ಕಂಥ ಹೆಣ್ಮಕ್ಳೆಲ್ಲ ಬರೀ ಟೆನ್ಷನ್ನೇ. ಈಗ ಪ್ರಸ್ತುತ ಪರಿಸ್ಥಿತಿನ ನೋಡಿ ಟೆನ್ಷನ್ ಮಾಡ್ಕೊತೀರ. ಮುಂದೆ ಹಾಗೇ ನಡೀತಾ ಇದ್ದರೆ ಬಿಟ್ಬಿಡಿ, ಏನು ಮಾಡೋಕ್ಕಲ್ಲ, ಹಣೆ ಬರೋ ಅಂತ. ಜಾತಕ ಕಲ್ತಾಗ ನಾನು ಹೇಳ್ತಾ ಇರೋದು. ಮುಂದೆ ಚೆನ್ನಾಗಾಗ್ತಾ ಇದೆ ಅಂದರೆ ನೆಮ್ಮದಿಯಾಗಿರಿ. ಆಯ್ತಪ್ಪ, ಇವಾಗ ಏನೋ ನಡೀತಾ ಇದೆ, ಒಂದು ದಶ ಚೆನ್ನಾಗಿಲ್ಲ, ಸ್ವಲ್ಪ ಹೊಡ್ಕೊಳ್ಳೋದು ಬೇಡ, ಪ್ರೀತಿಯಿಂದ ಮಾಡ್ಕೊಂಡು ಹೋಗೋಣ ಅಂತ. ಸೊ ಮನೇಲಿರ್ತಕ್ಕಂಥ ಪೋಷಕರು, ಎಸ್ಪೆಷಲಿ ಹೆಣ್ಮಕ್ಳು ಜ್ಯೋತಿಷ್ಯ ಕಲಿಬೇಕು. ಕಲಿತಾಗ ಭಾಳಷ್ಟು ಅವ್ರಿಗೆ ಆಸೆ ಆಕಾಂಕ್ಷೆಗಳು, ನನ್ನ ಮಗು ಚೆನ್ನಾಗಿ ಮಾಡ್ತಾರಾ, ನನ್ನ ಮಗಳು ಚೆನ್ನಾಗಿರ್ತಾರ, ಮದುವೆ ಆಗುತ್ತೆ. ಯಾರಿಗೋ ಬಂತು 32 ವರ್ಷ ಮದುವೆನೇ ಆಗಿಲ್ಲ. ಅಲ್ಲಿ ಏನು ನಾನು ಹೇಳಿದೆ, ಸಿಂಪಲಾಗಿ, ವೆರಿ ಸಿಂಪಲಾಗಿ ಏನು ಹೇಳಿದೆ, ಅವ್ರಿಗೆ ಆಸಕ್ತಿ ಕಮ್ಮಿ. ಗ್ರಹಗಳು ಕೊಡ್ತಾ ಇದ್ದಾವೆ ಸ್ವೀಟ್ ತಿಂತಾ ಇಲ್ಲ, ಅವ್ನು ಏನು ಮಾಡೋದು? ಮೈಸೂರು ಪಾಕ್ ತಂದಿಟ್ಟಿದ್ದಾರೆ, ಯಾಕೆ ಈಗ ಇಂಟ್ರೆಸ್ಟ್ ಇಲ್ಲ ತಿನ್ನೋಕ್ಕೆ, ಅದಿರಲಿ ಸೈಡ್ಗೆ ಅಂತ. ಆ ರೀತಿ ಆಗಿರ್ತಕ್ಕಂಥದ್ದು. ಓಕೆ ಎಸ್ ವೀಕ್ಷಕರೇ, ಯೋಚನೆ ಇರಬಾರ್ದು, ಫ್ಯೂಚರಲ್ಲಿ ಭರವಸೆ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು ಅಂದರೆ ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯಲೇಬೇಕು. ಈಗಾಗಲೇ ಗುರುಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ಹಾಗೆ ಅವರ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. ಮತ್ತೊಂದು ಕೊನೆಯದಾಗಿ ಕರೆ ಇದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಉಡುಪಿಯಿಂದ. ತಮ್ಮ ಹೆಸರು ಮಾ? ಉಷಾ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸಂದೀಪ್. ಹೇಳಿ. ಅವ್ರ ಹೆಸರು ಸಂದೀಪ್, ಅವ್ರ ಮಗನಾ? ಸಂದೀಪ್, ಹೌದು. ಆಯ್ತು. ಓಕೆ, ಮಗನ ಡೇಟ್ ಆಫ್ ಬರ್ತ್? 8/1/2002. ಓಕೆ, ಹುಟ್ಟಿದ ಸ್ಥಳ? ಉಡುಪಿ. ಹುಟ್ಟಿದ ಸಮಯ? ಮಧ್ಯಾಹ್ನ 11:27.
ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. 11:27 ಇನ್ನೂ ಬೆಳಿಗ್ಗೆನೆ ಬಂದಿರುತ್ತೆ, ಇನ್ನು ಮಧ್ಯಾಹ್ನ ಆಗಿರಲ್ಲ. 12 ಗಂಟೆ ಆದಮೇಲೆ ಮಧ್ಯಾಹ್ನ. ಹಾಂ ಅಲ್ವಾ? ಮಧ್ಯಾಹ್ನ ಅಲ್ಲ, ಅದು ಬೆಳಿಗ್ಗೆ 12 ಗಂಟೆ ನಂತರ ಅಲ್ವಾ? ಬಗ್ಗೆ ಸರ್, ಏನು ಬಗ್ಗೆ? ಉದ್ಯೋಗವನ್ನು ಮಾಡ್ತಾ ಇದ್ದಾನೆ ಸರ್. ಓಕೆ. ಇನ್ನು ಮುಂದೆ ಉದ್ಯೋಗ ಮಾಡ್ತಾನೆ? ಯಾಕೆ ಡೌಟು ಯಾಕೆ? ಸರ್ ಅಲ್ಲ, ಏನು ಸುಮ್ಮನೆ ಕೇಳಬೇಕು ಹೆಂಗಿದೆ ಅಂತ ಕೇಳಬೇಕಾ ಅಥವಾ ಡೌಟಾ? ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನೋಡ್ಬೋದು. ಈಗ ತಾನೇ 24 ವರ್ಷ. ಮಾಡ್ತಾ ಇದ್ದಾನೆ, ಈಗ ತಾನೇ 24 ವರ್ಷ. ಹೇಗಿದೆ ಅಂತ. 30 ಆದರೂ ಕೆಲಸ ಮಾಡೋರು ಇರಲಿಲ್ಲ. ಇವತ್ತು ನೋಡಿದ್ದೀವಿ ನಾವು. 30 ಆದರೂ ನನಗೆ ಅದಾಕ್ ಕೊಡು, ನನಗೆ ಇದಾಕ್ ಕೊಡು, ನಿನಗಿರೋ ಆಸ್ತಿನ ನಂಗೆ ಅರ್ಧ ಕೊಡು, ಆ ರೀತಿ ಇರ್ತಕ್ಕಂಥದ್ದು. 2036 ಶನಿ ದಶೆ ನಡೀತಾ ಇದೆ. ಶನಿ 3, 8, 4ನೇ ಕಾಂಬಿನೇಷನ್ ಬರ್ತಾ ಇದೆ. ಟೆಕ್ನಿಕಲ್ ಸೈಡ್ ಮಾಡಬೇಕು. ಟೆಕ್ನಿಕಲ್ 8ನೇ ಮನೆ ಮೆಕ್ಯಾನಿಕಲ್, ಟೆಕ್ನಿಕಲ್ ಅಂತ ನಾನು ಜಾತಕದಲ್ಲೇ ನೋಡಿ ಹೇಳ್ತಾ ಇದ್ದೀನಲ್ವ, ಅದಕ್ಕೆ ಟೆಕ್ನಿಕಲ್ ಸೈಡ್ ಮಾಡ್ತಾರೆ. ಅತ್ಯಂತ ಟಾಪ್ ಪೊಸಿಷನ್ಗೆ ಹೋಗ್ತಾರೆ ಟೆಕ್ನಿಕಲಲ್ಲಿ. ಏನು ಟೆನ್ಷನ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಅವ್ರಿಗೆ. ನಿಮ್ಮ ಕೈಯಿಂದ ಏನಾದ್ರು ಹಾಕಬೇಕು ಅಂತಂದರೆ ಬಲಗೈಗೆ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕಿಸಿ. ಖಂಡಿತ ಯೆಲ್ಲೋ ಸಫೈರ್ ಪುಷ್ಪರಾಗ, ಓಕೆ, ಪುಷ್ಪರಾಗ ಹಾಕಿಸಿ, ಒಳ್ಳೆ ಕ್ವಾಲಿಟಿ ಒರಿಜಿನಲ್ ಹಾಕಿಸಿ, ಒಳ್ಳೇದಾಗುತ್ತೆ. ಯಾವುದೇ ರೀತಿ ಟೆನ್ಷನ್ ಇಲ್ಲ, ಟೆನ್ಷನ್ ತಗೊಳ್ಬೇಡಿ. ಮದುವೆ ಮಾತ್ರ ವಿಳಂಬ ಅಷ್ಟೇ, ಅದು ನೀವು ಏನು ಮಾಡೋಕ್ಕಾಗಲ್ಲ, ತುಂಬ ಡಿಲೇ ಆಗುತ್ತೆ. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದ್ದೀರಾ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಚಿಂತೆಗಿಂತೆ ಇರಬಾರ್ದು ಅಂತಂದರೆ ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದು. ನಿಮ್ಮ ಬಿಡುವಿನ ಸಮಯದಲ್ಲಿ ಜ್ಯೋತಿಷ್ಯವನ್ನು ಕಲಿತು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ, ಹಾಗೆ ಭರವಸೆಯಿಂದ ಇರಿ, ಕಾನ್ಫಿಡೆನ್ಸಿಂದ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಶೇಷ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್. ವೇಟ್ ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದ್ರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಇವಾಗ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನ, ಪಂಚಾಂಗಗಳನ್ನ ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗ್ಬಿಟ್ಟಿದೆ. 20:80 ಆಗ್ಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದ್ರೆ, ಈ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದ್ರೆ, ಈಗ ಕೊರೋನಾ ಏನು ನಡೀತಾರೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರೆಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಜ್ಞಾಶಾಸ್ತ್ರ ಒಂದು ಮೆಥಡ್ ಹಾಕಿಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದು ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, PRs ಆಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿ ಇಟ್ಟು ಕಲಿತ್ರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಇನ್ನು ನಕ್ಷತ್ರ ನಾಡಿ ಕ್ಲಾಸ್ ಬಗ್ಗೆ ಹೇಳೋದಾದ್ರೆ, ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಬೆಲೆನೇ ಕಟ್ಟಕ್ಕಾಗದಿರೋಂಥ ಸಬ್ಜೆಕ್ಟ್ ಇದು. ಇವ್ರ ಇಂಟೆನ್ಷನ್ ಜಸ್ಟ್ ಒಂದು ತೊಗೊಂಡಿರೋ ಫೀಸ್ಗಾಗಲಿ, ಇನ್ನೊಂದಕ್ಕಾಗಲಿ ಜಸ್ಟ್ ಒಂದು ಸಬ್ಜೆಕ್ಟ್ನ ಸ್ಟೂಡೆಂಟ್ಸ್ಗೆ ಡೆಲಿವರ್ ಮಾಡಬೇಕು ಅನ್ನೋದಲ್ಲ.
ಆ ಒಂದು ಸಬ್ಜೆಕ್ಟ್ ಎಲ್ಲರೂ ಕಲಿಬೇಕು, ಎಸ್ಪೆಷಲಿ ಯಂಗ್ಸ್ಟರ್ಸ್ನ ಕಲಿತು ಬೆಳೆಸಬೇಕು. ನಮ್ಮ ಋಷಿಮುನಿಗಳು ಕೊಟ್ಟಿರೋಂಥ ಈ ಒಂದು ಸೇಕ್ರೆಡ್ ಸಬ್ಜೆಕ್ಟ್ ಅಂದರೆ ಇದು ಎಲ್ಲಿಗೂ ಸ್ಟಾಪ್ ಆಗಬಾರ್ದು, ಇದು ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರಬೇಕು, ಎಲ್ಲರೂ ಕಲಿಬೇಕು ಅನ್ನೋದು ಅವ್ರ ಇಂಟೆನ್ಷನು. ಆ್ಯಂಡ್ ಕ್ಲಾಸ್ ಬಗ್ಗೆ ಒಂದು ಡಿಗ್ರಿ ವೈಸ್ ಕ್ಯಾಲ್ಕುಲೇಷನ್ ಇರುತ್ತೆ, 360 ಡಿಗ್ರಿ ಒಂದು ಟಾಪಿಕ್ನ ಕವರ್ ಮಾಡ್ತಾರೆ. ಯಾವುದೇ ವಿಷಯ ಆಗಿರ್ಬೋದು. ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಒಂದು ವಾರದಲ್ಲಿ 7 ಡೇಸ್ ಇದೆ, ಸೋಮವಾರ, ಮಂಗಳವಾರ, ಬುಧವಾರ, ಯಾವ ರೀತಿ ಒಂದು ಆರ್ಡರ್ ಇದೆ, ಇದಕ್ಕೆಲ್ಲ ಒಂದು ಕ್ಯಾಲ್ಕುಲೇಷನ್ ಇದೆ. ಸುಮ್ಮನೆ ಸಂಡೇ ಆದ್ಮೇಲೆ ಮಂಡೇ ಬಂದಿಲ್ಲ. ಈ ರೀತಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಹೇಳ್ಕೊಂಡಾಗ ಅದ್ರ ಮೇಲೆ ಒಂದು ಗೌರವ, ಒಂದು ನಂಬಿಕೆ ಉಂಟಾಗುತ್ತೆ. ಸೊ ಯಂಗ್ಸ್ಟರ್ಸ್ ಎಸ್ಪೆಷಲಿ ಬಂದು ಕಲೀರಿ, ತುಂಬಾ ಒಳ್ಳೆ ಸಬ್ಜೆಕ್ಟ್ ಅಂತ ಹೇಳ್ತೀನಿ. 50+, 60+, ಅಥವಾ 40+ ಕಲಿಯೋರ್ಗು ನಮಗೂ ಏನು ಡಿಫ್ರೆನ್ಸ್ ಅಂದರೆ, ಅವರ ಲೈಫಲ್ಲಿ ಒಂದು ಮೇಜರ್ ಪೋರ್ಷನ್ ಮುಗ್ದೋಗಿರುತ್ತೆ. ಬೀಟ್ ಜಾಬ್ ಆಗಿರ್ಬೋದು, ಅಥವಾ ಬಿಸ್ನೆಸ್ಸು, ಅಥವಾ ಮ್ಯಾರೇಜ್ ಎಲ್ಲ ಆಗೋಗಿರುತ್ತೆ. ಸೊ ನಮಗೆ ಇನ್ನೂ ಒಂದು ಅವಕಾಶ ಇದೆ, ಒಂದು ಒಳ್ಳೆ ಒಂದು ಡಿಸಿಷನ್ ತೊಗೋಬೋದು, ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಕಲಿಯೋದಕ್ಕೆ. ಸೊ ಯಾವ ರೀತಿ ನಾವು ಒಂದು ಡಿಸಿಷನ್ ತೊಗೊಂಡ್ರೆ ನಮ್ಗೆ ಲೈಫ್